ವೆಲ್ಕಮ್ ಟು ಸ್ಫೂರ್ತಿ ಮೈಂಡ್ ಯುವರ್ ಮೈಂಡ್. ನಿಮ್ಮ ಮನಸ್ಸನ್ನ ನೀವು ನೋಡ್ಕೊಳ್ಳಿ ವಿತ್ ಅವರ್ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಶ್ವಿನಿ ರಾಮಾನುಜಂ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಫೂರ್ತಿ, ಅ ಕ್ವಿಕ್ ಡೋಸ್ ಆಫ್ ಪಾಸಿಟಿವಿಟಿ ಆ್ಯಂಡ್ ಇನ್ಸ್ಪಿರೇಷನ್. ಸ್ಫೂರ್ತಿನಲ್ಲಿ ನೀವು ನೋಡ್ತಿರೋಂತಹ ಈಗಿನ ಕಾರ್ಯಕ್ರಮ ಮೈಂಡ್ ಯುವರ್ ಮೈಂಡ್, ನಿಮ್ಮ ಮನಸ್ಸನ್ನ ನೀವೇ ನೋಡ್ಕೊಳ್ಳಿ. ಹಿಂದೆ 2 ಎಪಿಸೋಡನ್ನು ನಾವು ಈಗಾಗಲೇ ಮಾಡಿದ್ದೀವಿ. ನೀವು ಆ 2 ಎಪಿಸೋಡನ್ನು ನೋಡಿಲ್ಲ ಅಂತಂದರೆ ಸ್ಫೂರ್ತಿ ಬೈ ರೇಖಾ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಹೋಗಿ ಹಿಂದಿನ ಎಪಿಸೋಡನ್ನು ನೋಡಿಕೊಂಡು ಇದು ನಾವೀಗ ಮಾಡ್ತಿರೋಂತಹ 3ನೇ ಎಪಿಸೋಡನ್ನು ಕಂಟಿನ್ಯೂ ಮಾಡಬಹುದು. ನಾವು ಹಿಂದಿನ ಎಪಿಸೋಡ್ನಲ್ಲಿ 5ರಿಂದ 7 ವರ್ಷದ ಮಕ್ಕಳ ಒಂದು ಮೆಂಟಲ್ ಹೆಲ್ತ್ ಹೇಗೆ ಇರುತ್ತೆ, ಏನೇನು ಸಮಸ್ಯೆಗಳು ಬರುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಅದರಲ್ಲಿ ಬುಲಿಯಿಂಗ್ ಆಗಿರ್ಬೋದು, ಸ್ಕೂಲ್ನಲ್ಲಿ ತಗೊಳ್ಳೋವಂಥದ್ದಾಗಿರ್ಬೋದು, ಮಕ್ಕಳನ್ನ ನಾವು ಎಷ್ಟು ಮಾತಾಡೋದನ್ನ ನಾವು ಕೇಳಿಸ್ಕೊಳ್ಬೇಕಾಗುತ್ತೆ. ಬೀಯಿಂಗ್ ಅ ಗುಡ್ ಲಿಸನರ್ ಎಷ್ಟು ಇಂಪಾರ್ಟೆಂಟು ಆ್ಯಸ್ ಅ ಪೇರೆಂಟ್ ಆ್ಯಂಡ್ ಆ್ಯಸ್ ಅ ಕಮ್ಯುನಿಟಿ ಆ್ಯಂಡ್ ದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅವರ ಒಂದು ರೆಸ್ಪಾನ್ಸಿಬಿಲಿಟಿ ಏನಾಗುತ್ತೆ ಅನ್ನೋದನ್ನ ಅಶ್ವಿನಿ ರಾಮಾನುಜಂ ಅವರು ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು. ಇವತ್ತು ನಾವು ಮುಂದೆ ಹದಿಹರೆಯದ ವಯಸ್ಸು ಅಂದರೆ ಅಡೋಲಸೆನ್ಸ್ ಏಜ್ನಲ್ಲಿ ಆಗುವಂತಹ ಚೇಂಜಸ್ಸು, ಅವರ ಒಂದು ಮೆಂಟಲ್ ಹೆಲ್ತ್ ಹೇಗಿರುತ್ತೆ ಅನ್ನೋದನ್ನ ಒಂದು ಕೇಸ್ ಸ್ಟಡಿ ಮೂಲಕ ಇವತ್ತು ಕೂಡ ಅಶ್ವಿನಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ, ಲೆಟ್ಸ್ ವೆಲ್ಕಮ್ ಅಶ್ವಿನಿ ರಾಮಾನುಜಂ ಆನ್ ಸ್ಫೂರ್ತಿ ಟುಡೇ. ವೆಲ್ಕಮ್ ಟು ಸ್ಫೂರ್ತಿ. ಹಲೋ. ಹಲೋ, ಚೆನ್ನಾಗಿದ್ದೀನಿ. ಸೊ ಬಹಳ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಹಿಂದಿನ ನಮ್ಮ ಎಪಿಸೋಡ್ಗೆ. ಬಹಳಷ್ಟು ಪ್ರಶ್ನೆಗಳು ಬಂದಿದೆ, ಬಟ್ ಪ್ರಶ್ನೆಗಳನ್ನ ನಾವು ಒಟ್ಟಿಗೆ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿರೋದ್ರಿಂದ ನಾವು 5ರಿಂದ 8 ಆ ವಯಸ್ಸಿನ ಮಕ್ಕಳ ಬಗ್ಗೆ ಕೇಸ್ ಸ್ಟಡಿ ಮೂಲಕ ನಮ್ಗೆ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ. ಅದ್ರ ಬಗ್ಗೆನೂ ಬಹಳಷ್ಟು ಜನಕ್ಕೆ ಇಷ್ಟ ಆಗಿರೋದನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಹದಿಹರೆಯ ಅಂದ್ರೆ ಅಡೋಲಸೆಂಟ್ ಏಜ್ ನಲ್ಲಿ ಯಾವ್ಯಾವ ಸಮಸ್ಯೆಗಳು ಬರುತ್ತೆ, ಏನನ್ನ ತಂದೆ ತಾಯಿಯಾಗಿ ಮನೆಯಲ್ಲಿ ನಮ್ಮ ಜವಾಬ್ದಾರಿ ಏನಾಗತ್ತೆ ಅನ್ನೋದನ್ನ ನೀವು ತಿಳಿಸ್ಕೊಡಿ. ಓಕೆ, ಸೊ ಲಾಸ್ಟ್ ಟೈಮ್ ನಾವು ನೋಡಿದಾಗ 7-8 ಇಯರ್ ಮಕ್ಕಳಲ್ಲಿ ಯಾವ್ಯಾವ ತರ ಮೆಂಟಲ್ ಹೆಲ್ತ್ ಸಮಸ್ಯೆ ಅಷ್ಟು ಚಿಕ್ಕ ವಯಸ್ಸಲ್ಲೂ ಬರುತ್ತೆ ಅನ್ನೋದನ್ನ ನಾವು ನೋಡಿದ್ವಿ ಅಲ್ವಾ. ಅಂದ್ರೆ ಒಂದು ಬುಲಿಯಿಂಗ್ ಇರ್ಬೋದು ಅಥವಾ ಸೈಬರ್ ಬುಲಿಯಿಂಗ್ ಬಗ್ಗೆ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಮೂವ್ ಆನ್ ಆಗೋದಾದ್ರೆ ಈ ತರದ ಸಮಸ್ಯೆಗಳು ಮುಂದೇನೂ ಇರುತ್ತೆ. ಅಂದ್ರೆ ಹದಿಹರಿಯಕ್ಕೆ ಬಂದಾಗ ಈ ಸಮಸ್ಯೆಗಳು ಕ್ಯಾರಿ ಆಗಲ್ವಾ. ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ತುಂಬಾನೇ ಹದಿಹರಿಯದಲ್ಲಿ ಆಕ್ಚುಲಿ ತುಂಬಾ 6-7 ವರ್ಷದ ಮಕ್ಕಳಿಗಿಂತ ಹದಿಹರೆಯದಲ್ಲಿ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಬರೋದು ಅತ್ಯಧಿಕ ಅಂತ ಹೇಳ್ಬೋದು. ಸೊ ಆ ಏಜ್ ಅಲ್ಲಿ ಯಾಕಂದ್ರೆ ಒಂದು ಹಾರ್ಮೋನ್ ಚೇಂಜಸ್ ಆಗ್ತಾ ಇರುತ್ತೆ. ಮಕ್ಕಳು ತಮ್ಮ ದೇಹದ ಬಗ್ಗೆ ತಿಳ್ಕೊಳ್ಳೋಕೆ ಶುರು ಮಾಡ್ತಾ ಇರ್ತಾರೆ. ಅವ್ರದ್ದು ವ್ಯಕ್ತಿತ್ವ ವಿಕಸನ ಆಗ್ತಾ ಇರುತ್ತೆ. ಅವರು ಆಸ್ ಅ ಪರ್ಸನಾಲಿಟಿ ಅವರು ಏನು ಅಂತ, ಅವ್ರು ವಾಟ್ ಈಸ್ ದರ್ ಸೆಕ್ಷುವಲ್ ಓರಿಯೆಂಟೇಷನ್ ಏನಿದೆ ಅನ್ನೋದಾಗ್ಲಿ, ಅಥವಾ ಅವ್ರ ವ್ಯಕ್ತಿಯಾಗಿ ಅವ್ರು ಏನು ಅನ್ನೋದನ್ನ ಕಂಡುಕೊಳ್ಳೋ ಅಂತಹ ಒಂದು ಫೇಸು ಅಡಲ್ಸೆಂಟ್ ಫೇಸು. ಸೊ ಈ ಫೇಸ್ ಅಲ್ಲಿ ಬೇರೆ ಬೇರೆ ತರ ಚೇಂಜಸ್ ಆಗೋದ್ರಿಂದ ಅದು ಮೆಂಟಲ್ ಹೆಲ್ತ್ ಮೇಲೂ ಕೂಡ ಕೆಲವು ತೊಂದರೆಗಳನ್ನ ಅಥವಾ ಪರಿಣಾಮಗಳನ್ನ ಬೀರಬಹುದು. ಸೊ ಇದನ್ನ ನಾವು ಒಂದು ಕೇಸ್ ಸ್ಟಡಿ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಕೇಸ್ ಸ್ಟಡಿ ಇದೇ ತೊಂದರೆ ಅಂತ ನಾನು ಹೇಳ್ತಾ ಇಲ್ಲ. ಈ ತರ ತೊಂದರೆಗಳು ಬರಬಹುದು ಮಕ್ಕಳಲ್ಲಿ. ಆ ತರ ಸಮಸ್ಯೆ ಬಂದಾಗ ನಾವು ಅದನ್ನ ಹೇಗೆ ಟ್ಯಾಕಲ್ ಮಾಡಬಹುದು ಆಸ್ ಪೇರೆಂಟ್ಸ್ ಅನ್ನೋದನ್ನ ಈ ಕೇಸ್ ಸ್ಟಡಿ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸೊ ನನ್ನ ಹತ್ರ ಒಂದು ತಾಯಿ ಮಗಳು ಬರ್ತಾರೆ. ತಾಯಿ ಮಗಳನ್ನ ಒಂದು ಕೌನ್ಸಿಲಿಂಗ್ಗೆ ಕರ್ಕೊಂಡ್ ಬರ್ತಾರೆ. ಆ ಮಗಳು ಬಂದು 9th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇರ್ತಾಳೆ. ಫಸ್ಟ್ ನಾನು ಆ ತಾಯಿ ಹತ್ರ ಮಾತಾಡ್ತೀನಿ. ಆ ಮಗಳು ಹೊರಗಡೆ ಕೂತಿರ್ತಾಳೆ. ಸೊ ತಾಯಿ ಹತ್ರ ಫಸ್ಟ್ ನಾವು ಏನ್ ವಿಷಯವಾಗಿ ಬಂದಿದ್ದೀರಾ ಅಂತ ಆ ಹುಡುಗಿ ಮುಂದೆ ಮಾತಾಡಲ್ಲ. ಸೊ ಆ ತಾಯಿಯನ್ನ ಕರೆದು ಕೂಡಿಸಿ ಮಾತಾಡ್ತೀನಿ. ಸೊ ತಾಯಿ ಹೇಳ್ತಾರೆ, ಸಡನ್ ಆಗಿ ಅವಳು ಸ್ಕೂಲ್ಗೆ ಹೋಗೋಕೆ ಇಷ್ಟಪಡ್ತಾ ಇಲ್ಲ, ನಂಗೆ ಸ್ಕೂಲೇ ಬೇಡ, ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಾಳೆ. ಏನಿದ್ರು ನಾನು ಪ್ರೈವೇಟ್ ಆಗಿ ಕಟ್ಬಿಡ್ತೀನಿ, ನಾನು 10th ಸ್ಟ್ಯಾಂಡರ್ಡು, ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಸೊ ನೀವು ಯಾಕೆ ಅಂತ ಕೇಳಿದ್ರಾ ಅಂತ ನಾನು ಅವ್ರ ತಾಯಿನ ನಾನು ಪ್ರಶ್ನೆ ಮಾಡ್ತೀನಿ. ಇಲ್ಲ ಕೇಳ್ದೆ, ಅವಳಿಗೇನೋ ಸ್ಕೂಲ್ ಇಷ್ಟ ಆಗ್ತಾ ಇಲ್ವಂತೆ, ರೇಗಿಸ್ತಾರಂತೆ ಸ್ಕೂಲಲ್ಲಿ ಅಂತ ಕೆಲವು ವಿಷಯಗಳನ್ನು ಅವರು ನನ್ನ ಹತ್ರ ಹಂಚ್ಕೊಳ್ತಾರೆ. ಯಾಕೆ ರೇಗಿಸ್ತಾರಂತೆ, ಏನಂತೆ ಅಂತ ನಾನು ಕೇಳಿದಾಗ ಅವ್ರು ಹೇಳೋದು ಗೊತ್ತಿಲ್ಲ, ಇದೇ ತರ ಅಂತ ಇದ್ದಾಳೆ, ನಾನು ಹೋಗಲ್ಲ, ರೇಗಿಸ್ತಾರೆ, ಇಷ್ಟೇ. ನಾ ಬಂದು ಮಾತಾಡ್ತೀನಿ ಅಂತ ಸಹ ನಾನು ಸ್ಕೂಲಲ್ಲಿ ಹೇಳಿದ್ದೀನಿ. ನೀನ್ ಮಾತಾಡ್ಬೇಡ, ನೀನ್ ಮಾತಾಡಿದ್ರೆ ಅದಿನ್ನ ರಾಡಿ ಆಗೋಗುತ್ತೆ,
ಅದಿನ್ನ ಬೇರೆ ಎಕ್ಸ್ಟ್ರೀಮ್ ಇದಕ್ಕೆ ಹೋಗುತ್ತೆ, ನೀನ್ ಮಾತಾಡಬೇಡ ಅಂತ ಆ ಹುಡುಗಿ ಹೇಳ್ತಾಳೆ ಅಂತ ಹೇಳ್ತಾರೆ. ಸೊ ಆ ತಾಯಿನ ನೋಡಿದಾಗ ನಂಗೆ ಏನ್ ಅನ್ಸುತ್ತೆ, ಅವ್ರು ಸ್ವಲ್ಪ ಕನ್ಸರ್ವೇಟಿವ್, ಸ್ವಲ್ಪ ಅವ್ರು ಇನ್ನೂ ಇದು ನಮ್ಮ ಈ ಸಿಟೀಸ್ ಅಲ್ಲಿ ಮದರ್ಸ್ ಏನಿರ್ತಾರೆ ಆ ತರದ್ ಅಲ್ವೇನೋ ಅಂತ ನನ್ಗೆ ಅವ್ರನ್ನ ನೋಡಿದಾಗ, ಅವ್ರನ್ನ ಮಾತಾಡಿಸಿದಾಗ ನನ್ಗೆ ಇನಿಷಿಯಲಿ ಆಕೆ ನೋಡಿದಾಗ ನಂಗೆ ಒಂದು ಇದು ಬರುತ್ತೆ. ಸೊ ನಾನ್ ನೆಕ್ಸ್ಟ್ ಆಕೆನೆಲ್ಲ ಮಾತಾಡಿಸಿ ವಿಚಾರಿಸಿ ಆ ಹುಡುಗಿ ಟೆಂಪರ್ಮೆಂಟ್ ಹೆಂಗಿರ್ತಾಳು ಅವಳು, ಆರ್ ಅದರ್ವೈಸ್ ವಾಟ್ ಇಸ್ ಹರ್ ಇದು ಏನು ಪರ್ಸನಾಲಿಟಿ ಏನು ಅಂತ ನಾನು ಕೇಳಿದಾಗ ಅದನ್ನೆಲ್ಲ ಅವ್ರು ವಿವರಿಸ್ತಾರೆ. ಆಮೇಲೆ ನಾನು ಆ ಹುಡುಗಿನ ಕರೆದು ಮಾತಾಡಿಸ್ತೀನಿ. ಸೊ ಆ ಹುಡುಗಿನ ಮಾತಾಡಿಸಿದಾಗ ಅವಳನ್ನ ರ್ಯಾಪೋ ಬಿಲ್ಡ್ ಮಾಡಿ ಅವಳನ್ನ ಟ್ರಸ್ಟ್ ತಗೊಂಡು ಅವಳನ್ನ ವಿಚಾರಿಸಿದಾಗ ಅವಳು ಹೇಳೋದೇನಂದ್ರೆ, ನನಗೆ ಸ್ಕೂಲಲ್ಲಿ ತುಂಬಾ ರೇಗಿಸ್ತಾರೆ, ನನಗೆ ಇನ್ಫೀರಿಯಾರಿಟಿ ಕಾಡ್ತಿದೆ, ಸೆಲ್ಫ್ ಎಸ್ಟೀಮ್ ಇಶ್ಯೂಸ್ ಆಗ್ತಿದೆ, ನಾನು ಸ್ಕೂಲ್ಗೆ ಹೋಗಕ್ಕೆ ನನಗೆ ಇಷ್ಟ ಆಗ್ತಿಲ್ಲ. ಯಾಕೆ ರೇಗಿಸ್ತಾರೆ ಅಂತ ನಾನು ಕೇಳಿದಾಗ, ನೋಡಿ ಮೇಡಮ್, ನನ್ನ ಫೇಶಿಯಲ್ ಹೇರು ನನಗೆ ಇಷ್ಟೊಂದಿದೆ, ನನ್ನ ಲಿಪ್ಸ್ ಮೇಲೆ ನೀವು ಒಂದ್ಸತಿ ನೋಡಿ ಎಷ್ಟು ದಟ್ಟವಾಗಿ ನನಗೆ ಕೂದಲು ಬೆಳೆದಿದೆ, ನನ್ನನ್ನು ಮೀಸೆ ಅಂತಾನೆ ಹೆಸರಿಟ್ಬಿಟ್ಟಿದ್ದಾರೆ. ಅಫ್ಕೋರ್ಸ್ ನಾನು ಅಲ್ಲಿ ಇಲ್ದೇ ಇದ್ದಾಗ ನಾನು ಅಲ್ಲಿ ವೆನ್ ಐ ಆಮ್ ಅರೌಂಡ್ ಅವ್ರು ರೇಗಿಸೋದಿಲ್ಲ, ಬಟ್ ನನಗೆ ನನ್ನ ಫ್ರೆಂಡ್ಸ್ ಇಂದ ನನಗೆ ತಿಳಿದು ಬಂದಿದೆ ನನ್ಗೆ ಈ ತರ ಹೆಸರಿಟ್ಟಿದ್ದಾರೆ ಅಂತ. ಸ್ಕೂಲ್ಸ್ ಅಲ್ಲಿ ಏನಾಗತ್ತೆ ಅಂದ್ರೆ ಒಂದೊಂದು ಮಕ್ಕಳಿಗೆ ಒಂದೊಂದು ಹೆಸರನ್ನ ಇಡೋದು ವಾಡಿಕೆ, ಅದು ಸ್ಕೂಲ್ ಲೈಫ್ ಅಲ್ಲಿ ಆಗೋದೇ, ನಾವು ಅದನ್ನ ನೋಡಿದ್ವಿ ಸಹ. ಈ ತರ ನಾನು ಎಲ್ಲಾರು ಹೋಗ್ತಿರ್ಬೇಕಾದ್ರೆ ಆ ತರದ್ದೊಂದು ಕರೀತಾರೆ, ಕೂಗ್ತಾರೆ, ಅಥವಾ ಅವ್ರು ಆ ತರ ನನ್ಗೆ ಅಂದೇ ಹೋದ್ರು ನನ್ಗೆ ಅವ್ರು ಅಂತ ಇದಾರೇನೋ ಅಂತ ಅನ್ಸುತ್ತೆ. ಕೆಲವೊಂದು ನನ್ನ ಹುಡುಗಿ ಫ್ರೆಂಡ್ಸ್ ಬಂದು ನನ್ಗೆ ಹೇಳಿದ್ದಾರೆ, ನನ್ಗೆ ಎಷ್ಟೊಂದು ಫೇಶಿಯಲ್ ಹೇರ್ ಇದೆ ನೋಡಿ ಮೇಡಮ್, ನಾನು ಏನ್ ಮಾಡ್ಲಿ ಇದಕ್ಕೆ ಅಂತ ಪಾಪ ಹುಡುಗಿ ತುಂಬಾ ಬೇಜಾರು ಮಾಡ್ಕೊಂಡು ಹೇಳ್ತಾರೆ. ಅದಕ್ಕೆ ನಂಗೆ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಐ ವಾಸ್ ಅ ವೆರಿ ಗುಡ್ ಸ್ಟೂಡೆಂಟ್, ನನ್ಗೆ ಏನೋ ಮಾಡಬೇಕು ಅನ್ನೋ ಕನಸಿತ್ತು, ಬಟ್ ಇದು ನನ್ನನ್ನ ತುಂಬಾ ಇಟ್ ಈಸ್ ಪುಲ್ಲಿಂಗ್ ಮೀ ಡೌನ್ ಅಂತ ಹುಡುಗಿ ಹೇಳ್ತಾಳೆ. ನಾನು ಹೇಳ್ತೀನಿ, ನನಗೆ ಆಶ್ಚರ್ಯ ಆಗುತ್ತೆ, ನೋಡು ಇದಕ್ಕೆಲ್ಲ ಇಷ್ಟೊಂದು ಟ್ರೀಟ್ಮೆಂಟ್ಸ್ ಇದೆ ಅಲ್ವಾ, ಇವಾಗ ಲೇಸರ್ ಅಂತ ಟ್ರೀಟ್ಮೆಂಟ್ಸ್ ಇದೆ, ವ್ಯಾಕ್ಸ್ ಮಾಡೋ ಅಂತ ಇದಿದೆ, ಯು ಕ್ಯಾನ್ ಗೋ ಫಾರ್ ಥ್ರೆಡ್ಡಿಂಗ್, ಅಥವಾ ಫಸ್ಟ್ ಸ್ಟೆಪ್ ಯು ಕ್ಯಾನ್ ಗೋ ಟು ದ ಡಾಕ್ಟರ್. ಏನಕ್ಕೆ ಇಷ್ಟೊಂದು ಫೇಶಿಯಲ್ ಹೇರ್ ಬರ್ತಿದೆ ಅಂತ ನೀನು ಆ ರೂಟ್ ಕಾಸ್ ಏನು ಅಂತ ನೋಡಿದಾಗ, ನೀನ್ ಮಂತ್ಲಿ ಅದನ್ನ ನೀನ್ ಥ್ರೆಡ್ಡಿಂಗೋ ವ್ಯಾಕ್ಸಿಂಗೋ ಮಾಡಿಸೋ ಅಗತ್ಯ ಇರಲ್ಲ. ದೇ ವಿಲ್ ಸೆಟ್ ಇಟ್ ಔಟ್ ವಿತ್ ಸಮ್ ಟ್ಯಾಬ್ಲೆಟ್ಸ್, ಅಥವಾ ನಿಮ್ಗೆ ಏನಾದ್ರು ಹಾರ್ಮೋನ್ ಏರುಪೇರು ಆಗಿದ್ದಿರ್ಬಹುದು. ಸೊ ನೀನು ಯಾಕ ಅದನ್ನ ನೀನು ಫಸ್ಟ್ ಸ್ಟೆಪ್ ಆಗಿ ತಗೊಂಡಿಲ್ಲ, ನೀನ್ ಯಾಕೆ ಸ್ಕೂಲ್ಗೆ ಹೋಗಲ್ಲ ಅಂತ ಒಂದು ಡ್ರಾಸ್ಟಿಕ್ ಸ್ಟೆಪ್ ಯಾಕೆ ತಗೊಂಡಿದ್ಯಾ ಅಂತ ನಾನು ಅವಳನ್ನ ಕೇಳ್ತೀನಿ. ಅವಾಗ ಹೇಳ್ತಾಳೆ, ನಮ್ಮಮ್ಮ ಹೇಳ್ತಾರೆ, ಇಷ್ಟು ಚಿಕ್ಕ ವಯಸ್ಸಿಗೆ ನೀನ್ ಏನಕ್ಕೆ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಅಂತ ಶೋಕಿ ಏನು ನಿನ್ಗೆ, ಏನ್ ಸ್ಕೂಲಲ್ಲಿ ಏನ್ ನಡೀತಿದೆ ಅನ್ನೋ ತರ ನಾನು ಏನೋ ತಪ್ಪು ಮಾಡಿದೀನಿ, ಅಥವಾ ನನ್ಗೆ ಇನ್ನೇನೋ ಇದೆ, ಅಥವಾ ಲವ್ ತರದ್ದೋ ಏನೋ ಇದೆ ಅಂತ ಅವ್ರು ಸಂಶಯ ಪಡ್ತಾರೆ. ಅವರು ನನ್ನ ಕಷ್ಟನ ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಒಂದಿಷ್ಟು ಅರ್ಶನ ಹಚ್ಕೊಂಡ್ಬಿಡು, ಇನ್ನೇನೋ ಹಚ್ಕೋದು ಹೋಗುತ್ತೆ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಹಂಗೆ ಅರ್ಶನ ಹಚ್ಕೊಂಡು ಅದನ್ನ ವಾಸಿ ಮಾಡ್ಕೊಳ್ತಾ ಇದ್ವಿ ಅಂತ ಹೇಳ್ತಾರೆ. ಇಲ್ಲ ನೀನ್ ಯಾವ ಹುಡುಗರು ಬಂದು ರೇಗಿಸ್ತಾರೆ ಹೇಳು, ನಾನ್ ಬಂದು ಮಾತಾಡ್ತೀನಿ ಅಂತಾರೆ. ನಾನು ಚಿಕ್ಕ ನರ್ಸರಿ ಮಗುನ, ನಾನು ಪೇರೆಂಟ್ಸ್ನ ಕರ್ಕೊಂಡು ಹೋಗಲ್ಲ ಮಾತಾಡೋದಕ್ಕೆ, ಯಾರನ್ನ ಅಂತ ನಾನು ಹೇಳಿ, ಇವ್ರು ಈ ತರ ಮಾತಾಡಿದ್ದಾರೆ, ಅವ್ರು ಈ ತರ ಮಾತಾಡಿದ್ದಾರೆ ನನ್ಗೆ ಹೆಂಗ್ ಹೇಳಿ, ಆಸ್ ಅ ಗ್ರೂಪ್ ನನ್ಗೆ ಆ ತರದ್ದು ಮಾತಾಡ್ತಾ ಇದ್ದಾರೆ ಅಂತ ನಂಗೆ ಕೇಳ್ಪಟ್ಟಿದೆ. ಸೊ ನನ್ಗೆ ಇಶ್ಯೂಸ್ ಆಗುತ್ತೆ. ಎಷ್ಟೊತ್ತು ನಾನು ಖರ್ಚೀಫ್ನ ಹಿಂಗ್ ಇಟ್ಕೊಂಡಿರ್ತೀನಿ ಕ್ಲಾಸಲ್ಲಿ, ನನ್ಗದು ನನ್ನನ್ನ ತುಂಬಾ ಕುಗ್ಗಿಸ್ತಾ ಇದೆ ಅಂತ ಆ ಹುಡುಗಿ ಹೇಳ್ತಾಳೆ. ನೀನ್ ಯಾವ ಪಾರ್ಲರ್ಗೂ ಹೋಗ್ಕೊಡ್ದು, ಇದು ಇಷ್ಟು ಚಿಕ್ಕ ವಯಸ್ಸಲ್ಲಿ ಮಾಡ್ಸೋದಲ್ಲ, ಯಾವ ಲೇಸರು ಬೇಡ, ಯಾವ ಟ್ರೀಟ್ಮೆಂಟು ಬೇಡ, ನೀನ್ ಹೆಂಗಿದ್ಯೋ ಹಂಗೆ ಹೋಗು ಅಂತ ನಮ್ಮ ತಾಯಿ ಹೇಳ್ತಾರೆ ಅಂತ ಆ ಹುಡುಗಿ ಹೇಳ್ತಾಳೆ. ದಟ್ ಈಸ್ ವೈ, ಸೊ ಇದು ಯಾವುದು ಆಗದೆ ಇದ್ದಾಗ ನಾನು ಸ್ಕೂಲ್ಗೆ ಹೋಗೋದು ಬೇಡ ಅಂತ ಅನ್ಕೊಂಡಿದೀನಿ ಅಂತ ಆ ಹುಡುಗಿ ಹೇಳ್ತಾಳೆ. ಸೊ ಅವಾಗ ನಾನು ತುಂಬಾ ನನಗೆ ಅನ್ಸುತ್ತೆ, ಹೌದಲ್ವಾ, ಪೇರೆಂಟ್ಸು ಇದಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ. ಮೊದ್ಲಿಗೆ ನಾನು ಆಮೇಲೆ ತಾಯಿನ ಕರೆದು ಇಬ್ಬರನ್ನೂ ಕೂಡಿಸಿ ನಾನು ಹೇಳಿದಾಗ, ನೋಡಿ ಕೆಲವೊಂದು ವಿಷಯ ನಾನು ಹೇಳಿದೆ, ಕೆಲವು ಬಾಡಿ ಶೇಮಿಂಗ್ ಅಂತ ಬಂದಾಗ, ಇವಾಗ ಹೈಟ್ ಫ್ಯಾಕ್ಟರ್ ಇದೆ, ಅಥವಾ ಕಲರ್ ಬಗ್ಗೆ ಯಾರೋ ಡಿಸ್ಕ್ರಿಮಿನೇಟ್ ಮಾಡ್ತಿದ್ದಾರೆ, ಅಥವಾ ಶೇಮಿಂಗ್ ಮಾಡ್ತಿದ್ದಾರೆ, ಅಥವಾ ತುಂಬಾ ದಪ್ಪಕ್ಕಿದ್ದಾರೆ ಅಂತ ಶೇಮ್ ಮಾಡ್ತಿದ್ದಾರೆ ಅಂದ್ರೆ, ಸರ್ಟನ್ ಥಿಂಗ್ಸ್ ಕೆನಾಟ್ ಬಿ ಚೇಂಜ್ಡ್. ಇವಾಗ ಹೈಟ್ ಆಗ್ಲಿ, ಬಣ್ಣ ಆಗ್ಲಿ, ಅದು ಜೆನೆಟಿಕಲಿ ನಮ್ಮ ಪೇರೆಂಟ್ಸ್ ಇಂದ ನಾವು ವಿ ಆರ್ ಎಂಡೋರ್ಡ್ ವಿತ್ ಸರ್ಟನ್ ಕೈಂಡ್ ಆಫ್ ಇದು. ಅವಾಗ ನಾವು ಮಕ್ಕಳನ್ನ ಖಂಡಿತ ಈ ತರ ವಿಷಯಗಳಲ್ಲೂ ಗಟ್ಟಿ ಮಾಡುವಂತ ಅವಶ್ಯಕತೆ ಖಂಡಿತ ಇದೆ. ಆದ್ರೆ ಯಾವುದಕ್ಕೆ ಸೊಲ್ಯೂಷನ್ ಇದೆಯೋ, ಯಾವುದಕ್ಕೆ ಚಿಕ್ಕದ್ರಲ್ಲಿ ಆ ಸೊಲ್ಯೂಷನ್ ನಾವು ಮಾಡಬಹುದು, ಅದನ್ನ ಅವ್ರ ತಾಯಿ ಮಾಡಿದ್ರೆ ಆ ಮಗು ಇಷ್ಟು ಖಿನ್ನತೆಗೆ ಅಥವಾ ಇಷ್ಟೊಂದು ಇನ್ಫೀರಿಯಾರಿಟಿಯಿಂದ ಕುಗ್ಗುವಂತಹ ಕಷ್ಟ ಆ ಮಗು ಬರ್ತಾ ಇರ್ಲಿಲ್ಲ. ಸೊ ನಾನು ಆ ಪೇರೆಂಟಿಗೆ ಹೇಳ್ತೀನಿ, ಇಲ್ಲ, ನೀವು ಶುಡ್ ಟೇಕ್ ಹರ್ ಟು ಅ ಡಾಕ್ಟರ್, ಒಂದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ, ಅಥವಾ ಡಾಕ್ಟರ್ ಕೊಡ್ತಾ ಅದೇನೋ ಇನ್ನೂ ಸ್ವಲ್ಪ ದಿನ ಆಗತ್ತೆ ಅದು ಹೀಲ್ ಆಗಕ್ಕೆ ಅಂತ ಅನ್ನೋದಾದ್ರೆ, ಯು ಗೋ ಫಾರ್ ಸರ್ಟನ್ ಮೆಥಡ್ಸ್ ಇದೆ, ತುಂಬಾ ಈಸಿ ಮೆಥಡ್ಸ್ ಇದೆ. ಅವಳಿಗೆ ಅದಕ್ಕೆ ಮಾನಸಿಕ ನೆಮ್ಮದಿ ಅದರಿಂದ ಸಿಗ್ತಿದೆ ಅಂದ್ರೆ ಯಾಕೆ ಆಗ್ಬಾರ್ದು?
ಕೆಲವೊಂದ್ಸತಿ ಕರೆಕ್ಟ್. ನೋಡಿ ನಮ್ಗೆ ಏನೋ ಬಂದ್ಬಿಟ್ಟಿದೆ, ಏನೋ ನನ್ಗೆ ಐ ಆಮ್ ಡಯಾಬಿಟಿಕ್ ಅನ್ಸತ್ತೆ ಅಥವಾ ಇನ್ನೇನೋ ಅಂತ ನಮ್ಗೆ ಭಯ ಬಂದ್ಬಿಡುತ್ತೆ, ನಮ್ಗೆ ಏನೋ ಕಾಯಿಲೆ ಇದೆಯೇನೋ ಅಂತ ಹೌದು. ಸಡನ್ಲಿ ನಾವು ಯಾರ್ದಾದ್ರೂ ಒಂದು ಪ್ರಕರಣ ಕೇಳಿದಾಗ ನಮ್ಗೆ ಆ ಭಯ ಹ್ಮ್. ಬರೋದು ಅವಾಗ ನಾವ್ ಏನ್ ಮಾಡ್ಬೇಕು, ಆಸ್ ಅ ಈಸಿ ಸ್ಟೆಪ್ ಯು ಶುಡ್ ಗೋ ಟು ಯರ್ ಲ್ಯಾಬ್ರೇಟರಿ, ಗೆಟ್ ಯುವರ್ ಶುಗರ್ ಟೆಸ್ಟ್ ಟೆಸ್ಟ್ ಮಾಡಿಸಿದಾಗ ಡನ್. ಹ್ಮ್. ಸೈಕಲಾಜಿಕಲಿ ನಿಮ್ಗೆ ಏನಾಗುತ್ತೆ, ಆ ಭಯ ಕಡಿಮೆ ಆಗುತ್ತೆ. ಸೊ ಕರೆಕ್ಟ್. ಯಾವಾಗ ಈಸಿ ಆಪ್ಷನ್ ಇದ್ದಾಗ, ಅದನ್ನ ಮಾಡಬಹುದಾದಂತ ಸನ್ನಿವೇಶ ಇದ್ದಾಗ ಖಂಡಿತವಾಗ್ಲೂ ಆಸ್ ಎ ಪೇರೆಂಟ್ ನಾವು ಆ ಮಗುಗೆ ನಾವು ಹೆಲ್ಪ್ ಮಾಡ್ಬೇಕಾಗತ್ತೆ. ಸೊ ಅವರಮ್ಮ ಆ ಸ್ಟೆಪ್ ತಗೊಂಡ್ರೆ ಆ ಹುಡುಗಿ ಅಷ್ಟೊಂದು ಅಕಾಡೆಮಿಕಲಿನೂ ವೀಕ್ ಆಯ್ತು, ಮೆಂಟಲಿನೂ ಅವಳು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ಲು. ಹಾಗಾಗಿ ಇದಕ್ಕೆ ನಾವು ಏನೇನ್ ಸ್ಟೆಪ್ಸ್ ತಗೊಳ್ಬಹುದು ಅಂತ ಮುಂದೆ ನಾವು ನೋಡ್ತಾ ಹೋಗೋಣ. ಸೊ ದಿಸ್ ವಾಸ್ ದ ಕೇಸ್ ಅಂಡ್ ನೌ ಶಿ ಇಸ್ ಓಕೆ. ನಾವು ತಾಯಿಗೆ ಕನ್ವಿನ್ಸ್ ಮಾಡಿದ್ಮೇಲೆ ಶಿ ಇಸ್ ಓಕೆ. ಸೊ ಈ ತರದ್ದು ತುಂಬಾ ಸಮಸ್ಯೆಗಳು. ಹೌದು. ಸೊ ನೀವೀಗ ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡ್ರೆ ಪೇರೆಂಟ್ಸ್ ಕೂಡ ಅಪ್ಡೇಟ್ ಆಗೋದು ಎಷ್ಟು ಮುಖ್ಯ ಆಗತ್ತೆ ಅಂದ್ರೆ, ನಮ್ ಕಾಲದಲ್ಲಿ ಹೆಂಗಿತ್ತು ಅಂತ ನಾವ್ ಅದನ್ನೇ ಹಿಡ್ಕೊಂಡು ಕೂತ್ಕೊಳಕ್ ಆಗೋದಿಲ್ಲ. ಇವತ್ತಿನ ಪರಿಸ್ಥಿತಿಗೆ ನಮ್ಮನ್ನ ನಾವು ಹೆಂಗೆ ಚೇಂಜ್ ಮಾಡ್ಕೊಳ್ಬಹುದು, ನಮ್ಮ ಮಕ್ಳಿಗೋಸ್ಕರ ನಾವ್ ಏನನ್ನ ಮಾಡ್ಬೋದು, ಈಸಿಯಾಗಿ ಸಿಗೋಂತ ಸೊಲ್ಯೂಷನ್ಸ್ ನಾವು ಫಸ್ಟ್ ಟ್ರೈ ಮಾಡಬಹುದು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಚಿಕ್ಕ ವಿಷಯ ಅಂತ ಅನ್ಕೊಳ್ತೀವಿ, ನೀನ್ ಹೆಂಗಿದ್ಯೋ ಹಂಗೆ ಜನ ನಿನ್ನನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳೋದ್ ಸುಲಭ. ಬಟ್ ಆ ಮಗುಗೆ ಆ ಪರಿಸ್ಥಿತಿ, ಅವಳು ಇರೋಂತಹ ಸಿಚುವೇಶನ್ ನಾವ್ ಯಾವತ್ತೂ ಅರ್ಥ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ. ಅವ್ರವ್ರ ಪರಿಸ್ಥಿತಿ ಅವ್ರವ್ರಷ್ಟೇ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ. ಸೊ ಈ ತರ ಇದು ಒಂದು ಕೇಸ್ ಆದ್ರೆ, ಆ ವಯಸ್ಸಿನಲ್ಲಿ ನೀವು ಹೇಳ್ದಂಗೆನೇನೆ ಅಮ್ಮ ಅನುಮಾನ ಪಟ್ಲು, ಏನೋ ಲವ್ ಕೇಸ್ ಇರ್ಬೋದು, ಯಾರನ್ನೋ ಇಷ್ಟಪಡ್ತಿರ್ಬೋದು. ಬಟ್ ಇದು ಒಂಥರ ಇನ್ಫ್ಯಾಕ್ಚುಯೇಷನ್ ಅಂತ ಏನ್ ಹೇಳ್ತೀವಿ, ಇದು ಆ ವಯಸ್ಸಿನಲ್ಲಿ ಮಕ್ಕಳಲ್ಲಿ ಬಂದು ಹೋಗ್ತಾ ಇರತ್ತೆ. ಸೊ ಅದನ್ನ ಹೆಂಗ್ ಎಜುಕೇಟ್ ಮಾಡ್ಬೋದು ನಾವು, ಅಂದ್ರೆ ಈ ವಯಸ್ಸಿನಲ್ಲಿ ಇಂಥದ್ದೆಲ್ಲ ಆಗೋದು ಸಹಜ ಅಂತ ನಾವು ತಿಳಿಸ್ಕೊಡೋದಾದ್ರೂ ಹೆಂಗೆ ಆ ವಯಸ್ಸಲ್ಲಿ ಮಕ್ಕಳಿಗೆ? ಸಹಜ ಅಂದ್ರೆ ಆ ಮಗುನ ನೀವು ಫಸ್ಟ್ ಎಂಪತಿ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನೀವು ಹೇಳಿದ್ರಲ್ಲ, ಆಸ್ ಅ ಫಸ್ಟ್ ಸ್ಟೆಪ್ ನಾವು ಆ ಮಕ್ಳಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಎಂಪತಿ ಅಂದ್ರೆ ನಾವು ಅವರ ಶೂಸ್ ಅಲ್ಲಿ ನಿಂತ್ಕೊಂಡು ನೋಡೋದು. ನಾವ್ ಇವಾಗ ಒಂದು ಶೂಸ್ ಕಚ್ತಾ ಇದೆ ಅಂತ ಹೇಳಿದ್ರೆ, ಅಯ್ಯೋ ಶೂಸ್ ಕಚ್ತಾ ಇದೆಯಾ ಏನಕ್ಕೆ ಅಂತ ನಾವು ಕೇಳ್ತೀವಿ. ಆದ್ರೆ ನಮ್ಗೆ ಶೂಸ್ ಹೆಂಗ್ ಕಚ್ತಾ ಇದೆ ಅನ್ನೋದು ನಾವು ಆ ಶೂಸ್ ಹಾಕೊಂಡಾಗ ಮಾತ್ರ ಆ ಶೂ ಬೈಟ್ ಹೆಂಗಿರತ್ತೆ ಅನ್ನೋದು ನಮಗ್ ಗೊತ್ತಾಗುತ್ತೆ. ಸೊ ಯು ಶುಡ್ ಅವ್ರ ಶೂಸ್ ಅಲ್ಲಿ ನಾವು ನಿಂತು ನೋಡ್ಬೇಕಾಗತ್ತೆ. ಸೊ ಅವ್ರ ಪಾಯಿಂಟ್ ಆಫ್ ರೆಫರೆನ್ಸ್, ಸೊ ಅವ್ರ ಏಜ್ ಏನು, ನಮ್ಗೆ ಅನ್ಸ್ಬೋದು ಅಯ್ಯೋ ಇಷ್ಟು ವಿಷಯಕ್ಕೆ ಇವಳು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿದ್ದಾಳ, ಏನಿದೆ ಅದ್ರಲ್ಲಿ, ಹೆಂಗಿದ್ರೆ ಹಂಗ ಹೋಗಕ್ಕಾಗಲ್ವಾ, ಸೊ ವಾಟ್ ಅಂತ ನಮಗ್ ಅನ್ಸ್ಬೋದು. ಬಟ್ ಆ ಏಜ್ ಅಲ್ಲಿ ಆ ಮಗುಗೆ ಅದು ತುಂಬಾ ಪೆಡಂಭೂತವಾಗಿ ಕಾಡುವಂತ ವಿಷಯ. ಸೊ ನಾವ್ ಅದನ್ನ ಪಾಸ್ ಮಾಡ್ಕೊಂಡು ನಾವು ಮುಂದೆ ಬಂದಿರ್ತೀವಿ, ಆದ್ರೆ ಆ ಮಗುಗೆ ಅದು ದೊಡ್ಡ ವಿಷಯ. ಅದೇ ಆ ಮಗು ದೊಡ್ಡದಾದ್ಮೇಲೆ ನಾನು ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಂಡಿದ್ನ ಅಂತ ಆ ಮಗು ಒಂದ್ 30 ವರ್ಷ ಆದ್ಮೇಲೆ ಅದಕ್ಕೆ ಅನ್ಸ್ಬೋದು. ಸೊ ನಾವೇನ್ ಮಾಡ್ಬೇಕಾಗತ್ತೆ, ಅವಳ ಏಜ್ಗೆ ನಾವು ರಿವರ್ಸ್ ಹೋಗ್ಬಿಟ್ಟು ಅವಳಿಗೆ ಹೇಗ್ ಅನ್ಸ್ತಿತ್ತು, ಸೊ ಏನ್ ಅನ್ಸ್ತಿದೆ, ಸೊ ನಾವು ಅವಳನ್ನ ಹೇಗೆ ಸಹಾಯ ಮಾಡ್ಬೋದು ಆ ಸ್ಥಿತಿಯಲ್ಲಿ ಅಂತ ನಾವು ನೋಡ್ಬೇಕಾಗತ್ತೆ. ಸೊ ಎಂಪತಿ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಂದ್ರೆ, ನಾನು ಲಾಸ್ಟ್ ಟೈಮು ಹೇಳ್ದಂಗೆ ಲಿಸನಿಂಗ್ ಮಾಡಿ. ಮಗು ಏನ್ ಹೇಳ್ತಾ ಇದೆ ಜಡ್ಜ್ ಮಾಡ್ಬಿಡ್ಬೇಡಿ. ತಕ್ಷಣನೇ ನಿನ್ಗೇನೋ ಶೋಕಿ ನಿನ್ಗೆ ಅಂತ ಅಂದ್ಬಿಡೋದಾಗ್ಲಿ, ಅಥವಾ ನಿಮ್ಗೆ ಇನ್ನೇನೋ ಇರಬಹುದು ಅಂತ ಹೇಳೋದಾಗ್ಲಿ, ನಾನು ಈ ಕೇಸಿನ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ. ಆ ತರ ನೀವು ಜಡ್ಜ್ ಮಾಡಕ್ ಮುಂಚೆ ಅವಳು ಏನ್ ಪರಿಸ್ಥಿತಿ ಇಸ್ ಗೋಯಿಂಗ್ ಥ್ರೂ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಫಸ್ಟ್ ಈ ಹದಿಹರದ ಮಕ್ಕಳ ಒಂದು ಸಿಚುವೇಶನ್ ಅಲ್ಲಿ. ಮತ್ತೆ ಅವ್ರನ್ನ ನಾವು ಕೇಳಿಸ್ಕೊಂಡಾಗ ಅವ್ರಿಗೆ ಎಷ್ಟೋ ವಿಷಯಗಳನ್ನ ಅವ್ರು ಹೊರಗೆ ಹಾಕ್ತಿರ್ತಾರೆ. ಸೊ ಅದನ್ನ ನಾವು ಕೇಳಿಸ್ಕೊಂಡು ಅವ್ರನ್ನ ಅನಲೈಸ್ ಮಾಡಕ್ಕೆ ನಮಗೂ ಒಂದು ಆಪರ್ಚುನಿಟಿ ಸಿಗುತ್ತೆ. ಸೊ ಅದನ್ನ ನಾವು ಯಾವತ್ತೂ ನಾವು ಮಿಸ್ ಮಾಡ್ಕೊಂಡ್ ಬಿಡ್ಬಾರ್ದು. ಮತ್ತೆ ದೇರ್ ಆರ್ ಸರ್ಟನ್ ರೆಡ್ ಫ್ಲಾಗ್ಸ್ ಆಲ್ಸೋ. ಈ ತರ ನೀವು ಹೇಳಿದ್ರಲ್ಲ, ಇವಾಗ ಇನ್ಫ್ಯಾಚುಯೇಷನ್ ಇರ್ಬೋದು, ನಾವು ಹೆಂಗ್ ಕಂಡುಹಿಡಿಯೋದು, ಖಂಡಿತವಾಗ್ಲೂ ಆ ರೆಡ್ ಫ್ಲಾಗ್ಸ್ ನೀವು ನೋಡ್ತೀರಾ. ತುಂಬಾ ಮೊಬೈಲ್ಗೆ ಅಡಿಕ್ಟ್ ಆಗಿರೋದಾಗ್ಲಿ, ಚಾಟ್ ಮಾಡ್ತಿರೋದಾಗ್ಲಿ, ಅಥವಾ ಅವರ ಬಿಹೇವಿಯರ್ ಅಲ್ಲಿ ಬದಲಾವಣೆ ಆಗ್ಲಿ, ರಾತ್ರೋರಾತ್ರಿ ಏನೋ ಮಾತಾಡ್ತಿರೋದಾಗ್ಲಿ, ಇದನ್ನೆಲ್ಲ ನಾವು ನೋಡ್ಬೋದು. ಇದನ್ನೆಲ್ಲ ನಾವು ಹೆಂಗ್ ಇದು ಮಾಡ್ಬೇಕು ಅಂದ್ರೆ, ಓಪನ್ ಡಿಸ್ಕಷನ್ಸ್ ನಾವು ಮಕ್ಕಳ ಹತ್ರ ಮಾಡೋದೇ ಇಲ್ಲ. ಇವಾಗ ನಮ್ಮ ಜೀವನದ ಅನುಭವಗಳನ್ನ ನಾವು ಶೇರ್ ಮಾಡೋದೇ ಇಲ್ಲ. ಸೊ ಹಂಗಾಗಿ ಏನಾಗುತ್ತೆ ಅಂದ್ರೆ, ನಮಗ್ ಟೈಮೇ ಇಲ್ಲ. ನಾವು ಚಿಕ್ಕವರಾಗಿದ್ದಾಗ ಈ ತರ ಆಗಿತ್ತು, ಅಥವಾ ಟಿವಿನಲ್ಲಿ ಇನ್ಯಾವುದೋ ಒಂದು ಪ್ರಕರಣ ಬರ್ತಾ ಇದೆ, ಒಂದು ಸೂಸೈಡ್ ಪ್ರಕರಣನೇ ಬರ್ತಾ ಇದೆ ಅಂತ ಅನ್ಕೊಳ್ಳಿ, ನಾವು ಏನ್ ಮಾಡ್ತೀವಿ, ಹಶ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ನೀನ್ ಏನಿಗ್ ನೋಡ್ತೀಯಾ, ಏನಕ್ಕೆ ಅದು ತೋರಿಸ್ಬೇಕು, ಆ ತರ ನಾವು ಮಾಡ್ತೀವಿ. ಅದನ್ನ ಮಾಡದಿದ್ರ ಈ ತರ ಸೂಸೈಡ್ ಮಾಡ್ಕೊಳ್ಳೋದ್ರಿಂದ ಏನು ರಿಪರ್ಕಷನ್ಸ್ ಏನು, ಆದ್ರೆ ಸೂಸೈಡ್ ಮಾಡ್ಕೊಳ್ತೀರಿ ಅದಕ್ಕೆ ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ಏನಿರುತ್ತೆ ಅನ್ನೋದನ್ನ ನಾವು ಆ ಮಕ್ಕಳಿಗೆ ಅವಾಗ್ಲೇ ನಾವು ಡಿಸ್ಕಸ್ ಮಾಡ್ಬೇಕು. ಅದನ್ನ ಅರ್ಥ ಮಾಡಿಸ್ಕೊಳ್ಳೋ ಅಷ್ಟು ಶಕ್ತಿ ಆ ಹರಿಹರೆಯದ ಮಕ್ಕಳಿಗೆ ಇರುತ್ತೆ. ಸೊ ವಿ ಆರ್ ನಾಟ್ ಓಪನ್ ಫಾರ್ ಡಿಸ್ಕಷನ್. ನಾವು ಡಿಸ್ಕಷನ್ನೇ ಮಾಡೋದಿಲ್ಲ ಮಕ್ಕಳ ಹತ್ರ, ಮತ್ತೆ ನಮ್ಮ ಹಳೆಯ ಎಕ್ಸ್ಪೀರಿಯನ್ಸ್ ನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಲ್ಲ.
ಸೊ ಟಿವಿನಲ್ಲಿ ಈ ತರದ್ ಏನೇ ಬರ್ತಿರ್ಲಿ, ಡ್ರಗ್ಸ್ ಬರ್ತಿರ್ಲಿ ಅಥವಾ ಇನ್ನೇನೋ ಯಾರೋ ಇನ್ಯಾವುದಕ್ಕೋ ಇದಾಗಿದ್ದಾರೆ ಅಂತ ಬರ್ತಿರ್ಲಿ, ಎಲ್ಲದನ್ನು ಓಪನ್ ಆಗಿ ಮುಕ್ತವಾಗಿ ಆ ಮಗು ಹತ್ರ ಮಾತಾಡೋ ಅವಶ್ಯಕತೆ ತುಂಬಾ ಇದೆ. ಸೊ ಹಂಗಾದಾಗ ಯಾವ್ದು ಇನ್ಫ್ಯಾಚುಯೇಷನ್ ಆದ್ರೆ ಏನಾಗಬಹುದು, ಅದರದ್ದು ಇದು ಏನು, ಅದು ಹೆಂಗೆ ನಮ್ಮ ಓದಿನ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು, ಹೆಂಗೆ ಜೀವನದಲ್ಲಿ ಫೋಕಸ್ ಇಲ್ಲದೆ ಹೋಗ್ಬೋದು, ಅದೊಂದು ಘಟನೆಯಲ್ಲಿ ನಾವು ಕಾಲ್ ಜಾರ್ಬಿಟ್ರೆ, ನಾವು ವೇವರ್ಡ್ ಆಗಿ ಬೇರೆ ಇದಕ್ಕೆ ಹೊಟ್ಟೋಗ್ಬಿಟ್ರೆ, ಡಿಫೋಕಸ್ ಆಗ್ಬಿಟ್ರೆ ಅದರಿಂದ ಏನೇನ ಆಗಬಹುದು ಅನ್ನೋದನ್ನ ನಾವು ಆ ಮಗುಗೆ ಈ ತರ ಓಪನ್ ಡಿಸ್ಕಷನ್ಸ್ ವಿತ್ ರೆಸ್ಪೆಕ್ಟ್ ಟು ಬೇರೆಯವರ ಕೇಸ್ ಸ್ಟಡೀಸ್, ಯಾವತ್ತು ಆ ಮಗುವಿನ ಪಾಯಿಂಟ್ ಆಫ್ ಇದು ಇಟ್ಕೊಂಡು ನಾವು ಮಾತಾಡ್ಬಾರ್ದು. ಯಾರ್ದೋ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಅವ್ರನ್ನ ನಾವು ಎಜುಕೇಟ್ ಮಾಡ್ಬೇಕು. ಸೊ ನೀನ್ ಈ ತರ ಮಾಡಿದ್ರು ನಿನಗಿದೆ ಅನ್ನೋದನ್ನ ನಾವು ಬೇರೆ ತರ ಒಂದು ಟರ್ನ್ ತಗೊಂಡು ಹೇಳ್ಬೇಕೆ ಹೊರತು ಸ್ಟ್ರೈಟ್ ಅವೇ ಅವ್ರಿಗೆ ಹೇಳ್ಬಾರ್ದು. ಅಗೇನ್ ಮಕ್ಕಳನ್ನ ನಾವು ಏನಂತಾರೆ, ಅವರ ಫ್ರೆಂಡ್ಸ್ ಹತ್ರ ಆಗ್ಲಿ ಅಥವಾ ಅವ್ರ ಮುಂದೆ ನಾವು ಅವ್ರನ್ನ ಬಿಟ್ಕೊಡ್ಬಾರ್ದು. ಅಥವಾ ನಮ್ ರಿಲೇಟಿವ್ಸ್, ಅಯ್ಯೋ ಇವ್ನ್ ಗೊತ್ತಲ್ಲ ನಿಮ್ಗೆ, ಅವ್ನ್ ಹೇಳೋದೆ 10 ಗಂಟೆ, ಅವ್ನ್ ಏನ್ ಮಾಡ್ತಾನೆ, ಏನ್ ಮಹಾ ಮಾಡ್ಬಿಡ್ತಾನ ಅವನು. ಯಾಕಂದ್ರೆ ಮೊದ್ಲೇ ದೇ ಆರ್ ಹಾರ್ಡ್ ಆನ್ ದೆಮ್ಸೆಲ್ಸ್. ಅವ್ರಿಗೆ ಗೊತ್ತಿಲ್ಲ ಅವ್ರು ಏನು ಅಂತ, ಅವ್ರಿಗೆ ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್ ಅವ್ರು ದೇ ಆರ್ ಫಿಗರಿಂಗ್ ಔಟ್, ಅವ್ರು ಏನು ಅನ್ನೋದನ್ನ ಅವ್ರು ತಿಳ್ಕೊಳ್ತಿರ್ತಾರೆ. ಅಥವಾ ಅವ್ರ ಶಕ್ತಿ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ನಾವು ಅವ್ರನ್ನ ಅವಾಗ ಕುಗ್ಗಿಸ್ಬಿಟ್ರೆ, ಅವ್ರ ಸೀಕ್ರೆಟ್ಸ್ ಇರ್ಬೋದು, ಅವ್ರು ಹೇಳಿರೋದನ್ನ ನಾವು ರಿಲೇಟಿವ್ಸ್ ಹತ್ರ, ನಾವು ಫ್ರೆಂಡ್ಸ್ ಹತ್ರನೂ ಹೇಳ್ಕೊಂಡ್ರೆ ಅವರು ನಮ್ಮ ಮೇಲೆ ಟ್ರಸ್ಟ್ ಕಳ್ಕೊಳ್ತಾರೆ. ಅದು ಅವ್ರಿಗೆ ತುಂಬಾ ಅದನ್ನ ಅವರು ದಟ್ ವಿಲ್ ಪುಲ್ ದೆಮ್ ಡೌನ್ ಅಂತ ನಂಗೆ ಅನ್ಸುತ್ತೆ. ಸೊ ಅವ್ರ ಬಗ್ಗೆ ಬೇರೆಯವ್ರ ಹತ್ರ ಅವ್ರು ಏನೇ ಮಾಡ್ತಿರ್ಲಿ ಅದು ನಮ್ಮಲ್ಲೇ ಇಟ್ಕೊಳ್ಬೇಕು. ಸೊ ಅವ್ರ ಸೀಕ್ರೆಟ್ಸ್ ಆಗ್ಲಿ, ಅವರ ಫೇಲ್ಯೂರ್ಸ್ ಆಗ್ಲಿ, ನಮ್ಮ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರ ಹತ್ರನೂ ಅದನ್ನ ನಾವು ಡಿಸ್ಕಸ್ ಮಾಡ್ಬಾರ್ದು. ಸೊ ನೆಕ್ಸ್ಟ್ ಏನಂದ್ರೆ ಸರ್ಕಾಸಮ್ ಯೂಸ್ ಮಾಡ್ಬಾರ್ದು. ತುಂಬಾ ನಾವು ಏನ್ ಮಾಡ್ತೀವಿ, ಸ್ವಲ್ಪ ಅಡೋಲೆಸೆಂಟ್ ಏಜ್ ಅಲ್ಲಿ ಇದ್ದಾಗ ಮಕ್ಕಳಿಗೆ ನಾವು ಸರ್ಕಾಸಮ್ ನ ಯೂಸ್ ಮಾಡ್ತೀವಿ. ಮೊಬೈಲ್ ನೋಡ್ತಾ ಇದ್ಯಾ, ನೋಡು, ಈಗಲೂ ತಗೋ, ನಂದು ತಗೋ, ಇನ್ನೊಬ್ರದ್ದು ತಗೋ, ಎಲ್ಲಾರ್ದು ತಗೊಂಡು ಮೊಬೈಲ್ ನೋಡ್ತಾನೇ ಇರು ಬೆಳಗ್ಗೆಯಿಂದ ರಾತ್ರಿ. ಆ ತರ ನಾವು ಆ ಸರ್ಕಾಸಮ್ ನ ಯೂಸ್ ಮಾಡಿದಾಗ ಏನಾಗತ್ತೆ, ಅವ್ರಿಗೆ ಅದಿನ್ನೂ ಆ ರೆಬಿಲಿಯಸ್ ಕ್ಯಾರೆಕ್ಟರ್ ಅವರಲ್ಲಿ ಇರೋದ್ರಿಂದ ಇದು ಇನ್ನೂ ಜಾಸ್ತಿ ಆಗುತ್ತೆ ಆ ಬಿಹೇವಿಯರ್. ಸೊ ನಾವ್ ಏನ್ ಹೇಳ್ತೀವಿ ಅದನ್ನ ಸ್ಟ್ರೈಟ್ ಆಗಿ ಪೊಲೈಟ್ ಆಗಿ ಹೇಳಿದ್ರೆ, ಹೇಳೋದನ್ನೇ ಮಲ್ಟಿಪಲ್ ಟೈಮ್ಸ್ ಬೇರೆ ಬೇರೆ ಇದರಲ್ಲಿ ಸ್ಟ್ರೈಟ್ ಆಗಿ ಹೇಳ್ಬೇಕು. ಸರ್ಕಾಸಮ್ನ ಯೂಸ್ ಮಾಡಬಾರ್ದು. ಅವಾಗ ಅದು ಅವ್ರನ್ನ ಇನ್ನೂ ರಿಜೆಕ್ಟ್ ಮಾಡುತ್ತೆ. ಸೊ ಇದನ್ನೆಲ್ಲ ನಾವು ಪಾಲಿಸ್ಕೊಂಡ್ ಬಂದ್ರೆ ಹದಿಹರಿಯದ ಮಕ್ಕಳನ್ನ ಡೀಲ್ ಮಾಡೋದು ತುಂಬಾ ಈಸಿ. ಬಾ, ಎಷ್ಟು ಸಿಂಪಲ್ ಆಗಿ ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ. ಇಲ್ಲಂತೂ ನೀವ್ ಹೇಳ್ತಾ ಇದ್ರೆ ಒಂಥರ ನಾನೇ ಫ್ಲಾಶ್ ಬ್ಯಾಕ್ಗೆ ಹೋದಂಗಿತ್ತು. ಒಂಥರ ಕೆಲವೊಂದು ವಿಷಯ ನನಗೆ ನೀವು ಎಜುಕೇಟ್ ಮಾಡ್ತಾ ಇದ್ದೀರಾ ಅನ್ನೋ ಹಂಗಿತ್ತು. ಬಿಕಾಸ್ ನನಗೂ ಆ ವಯಸ್ಸಿನ ಮಕ್ಕಳು ಇರೋದ್ರಿಂದ ಹಾಗಿತ್ತು. ಹಾಗಾಗಿ ಬಹಳಷ್ಟು ಪೇರೆಂಟ್ಸ್ಗೆ ಇದು ಒಳ್ಳೆ ಎಪಿಸೋಡು ಅಂತ ಅನ್ಕೊಳ್ತೀನಿ. ಯಾಕೆ ಅಂತಂದ್ರೆ ನಾವು ಮಕ್ಕಳನ್ನ ಹೆಂಗೆ ಅಟೆಂಡ್ ಮಾಡ್ಬೇಕು, ಲಿಸನಿಂಗ್ ಇರ್ಬೇಕು, ಹೆಂಗ್ ಹೆಲ್ಪ್ ಮಾಡ್ಬೇಕು, ಆಮೇಲೆ ಅವ್ರ ಶೂ ಒಳಗೆ ನಾವು ನಿಂತು ಅವ್ರ ಪೊಸಿಷನ್ ಅಲ್ಲಿ ನಾವಿದ್ರೆ ಹೆಂಗೆ ಅನ್ನೋದನ್ನ ಹೇಳೋದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಹೇಳಿದ್ದು ಇವತ್ತು ನನಗ್ ನಾಟಿದ್ದು ಓಪನ್ ಡಿಸ್ಕಷನ್. ಮಕ್ಕಳ ಜೊತೆ ಓಪನ್ ಡಿಸ್ಕಷನ್ ಮಾಡೋದು, ಅದ್ರ ಬಗ್ಗೆ ಅವರ ಒಪಿನಿಯನ್ ಏನು ಅಂತ ನಾವು ತಿಳ್ಕೊಳ್ಳೋದು, ಮತ್ತೆ ನಮ್ಮ ಒಂದು ಆ ವಯಸ್ಸಿನ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಕೇಳೋದಿಕ್ಕೆ ಅಯ್ಯೋ ಇಷ್ಟೇನಾ ಅಂತ ಅನ್ಸುತ್ತೆ, ಬಟ್ ಎಷ್ಟೊಂದನ್ನ ನಾವು ತಿಳ್ಕೊಳಕ್ಕಿರತ್ತೆ, ಎಷ್ಟೊಂದು ಮಾಡೇ ಇರೋದಿಲ್ಲ ನಮ್ಮ ಲೈಫ್ ಅಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಎಪಿಸೋಡ್ ಅಂತೂ ತುಂಬಾನೇ ಇನ್ಸೈಟ್ಫುಲ್ ಆಗಿತ್ತು. ಮತ್ತೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನಷ್ಟು ವಿಚಾರಗಳನ್ನ ತಿಳಿಸ್ಕೊಡಿ ಅಂತ ಕೇಳ್ತಾ ಇವತ್ತಿನ ಈ ಎಪಿಸೋಡ್ ಅನ್ನ ನಾವು ಇಲ್ಲೇ ಮುಗಿಸ್ತಾ ಇದೀವಿ. ಇನ್ನು ಹಿಂದಿನ ಎಪಿಸೋಡ್ಗಳನ್ನ ನೀವು ಸ್ಫೂರ್ತಿ ಬೈ ರೇಖಾ ಯೂಟ್ಯೂಬ್ ಚಾನೆಲ್ ನಲ್ಲಿ ನೋಡ್ಕೊಂಡು ಮತ್ತೆ ಬರ್ಬೋದು. ಹಾಗೂ ಫೇಸ್ಬುಕ್ ನಲ್ಲಿ ಕೂಡ ಸ್ಫೂರ್ತಿ ಹಾಗೂ ರೇಖಾ ಕಡಬ ಚಾನೆಲ್ ನಲ್ಲಿ ನಿಮ್ಗೆ ಎಪಿಸೋಡ್ಸ್ ಗಳು ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಅಶ್ವಿನಿ, ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ರೇಖಾ. ಮತ್ತೆ ಸಿಗೋಣ. ಬಾಯ್.